ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರು. ಈಗಾಗಲೇ ಮುಡಾ ಸಂಕಷ್ಟದಲ್ಲಿ ಸಿಲುಕಿರುವಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಸಂಕಷ್ಟ. ರಾಜ್ಯಪಾಲರಿಗೆ ದೂರನ್ನ ನೀಡಿದ್ದಾರೆ ಬಿಜೆಪಿ ಎಂಎಲ್ಸಿ ಅರುಣ್. ಹಣ ದುರುಪಯೋಗದ ಬಗ್ಗೆ ಅರುಣ್ ದೂರು ದಾಖಲಿಸಿದ್ದಾರೆ. ಬರೋಬ್ಬರಿ 1494 ಕೋಟಿ ರೂಪಾಯಿ ಬಗ್ಗೆ ಮಾಹಿತಿ ನೀಡಿಲ್ಲ. ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಯಲ್ಲಿ ಬಾಕಿ ಉಳಿದಿದೆ. ಬಾಕಿ ಉಳಿದ ಹಣದ ಮಾಹಿತಿಯನ್ನ ನೀಡದಿರುವ ಬಗ್ಗೆ ಎಂಎಲ್ಸಿ ಅರುಣ್ ದೂರನ್ನ ಕೊಟ್ಟಿದ್ದಾರೆ. ಇನ್ನು ಈ ಹಣದ ಬಗ್ಗೆ ಮಾಹಿತಿಯನ್ನ ಕೇಳಿದ್ರೆ, ಸರ್ಕಾರಕ್ಕೆ ಪತ್ರವನ್ನ ಬರೆದ್ರೆ ಯಾವುದೇ ರೀತಿಯ ಮಾಹಿತಿಯನ್ನ ಇದುವರೆಗೂ ನೀಡಿಲ್ಲ. ಈ ಹಣ ಎಲ್ಲಿದೆ? ಸರ್ಕಾರದ ಖಜಾನೆಯಲ್ಲೂ ಇಲ್ಲ. ಈ ಬಗ್ಗೆ ತನಿಖೆಯನ್ನ ಮಾಡಿ ಅಂತ ದೂರಿನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅರುಣ್. ಕೊಟ್ಟಿದ್ದೊಬ್ಬ ಲೆಜಿಸ್ಲೇಚರ್ಗೆ ಎಂಎಲ್ಸಿಗೆ ಕೊಟ್ಟಿರುವಂತಹ ಒಂದು ಕಡತ, ಆ ಸಂಖ್ಯೆನೂ ಇಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಅಷ್ಟನ್ನು ಸೇರಿ ಇವತ್ತು ಮಾನ್ಯ ರಾಜ್ಯಪಾಲರಿಗೆ ಕೊಟ್ಟಿದ್ದೀನಿ. ಇದರೊಳಗಡೆ ಬಹಳ ದೊಡ್ಡ ಹಗರಣ ಕಾಣ್ತಾ ಇದೆ. ಇದರೊಳಗಡೆ ಇದನ್ನು ಸೂಕ್ತವಾದಂಥ ತನಿಖೆ ಆಗಬೇಕು. ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಮತ್ತು ಚೀಫ್ ಸೆಕ್ರೆಟರಿಗೂ ಕೂಡ ಕಾಪಿಗಳನ್ನು ಕೊಟ್ಟಿದ್ದೀನಿ. ಆದಷ್ಟು ಬೇಗ, ಯಾಕಂದರೆ ಅಲ್ಲಿದ್ದಂಥ ಹಣ ನಮಗೆ ಈ ಕಡೆ ಎಲ್ಲಿಗೆ ಬಳಕೆ ಆಗಿದೆ ಅನ್ನೋವಂಥದ್ದು ಸರ್ಕಾರ ಹೇಳಲಿಲ್ಲ. ಆ ದುಡ್ಡು ಎಲ್ಲಿದೆ ಅಂತ ಟ್ರೆಷರಿ ಕೇಳಿದ್ರೆ ಅಲ್ಲೂ ಇಲ್ಲ. ಹಾಗಾಗಿ ಸೂಕ್ತ ತನಿಖೆ ಆಗಬೇಕು ಅನ್ನೋವಂಥದ್ದು ರಾಜ್ಯಪಾಲರಿಗೆ ನಾನು ಇವತ್ತು ಕೇಳಿದ್ದೀನಿ. ನಾನು ಸಿದ್ದರಾಮಯ್ಯನವ್ರ ವಿರುದ್ಧನೇ, ಸಿನ್ಸ್ ಈಸ್ ಫೈನಾನ್ಸ್ ಮಿನಿಸ್ಟರ್, ನಾವು ಅವರಿಗೆ ಕೊಟ್ಟಿರೋದು, ಅವ್ರ ಮೇಲೆ ಕೊಟ್ಟಿರೋದು ದೂರನ್ನು.